ಅಯ್ಯೋ ಅನು, ಈಗ್ಲಾದ್ರೂ ಏನಂತ ಹೇಳ್ತೀಯಾ? ಲೇ, ಆರ್ಯ ಸರ್ ಮನೆಗ್ ಬಂದಿದ್ದಾರೆ ಕಣೆ. ಏನು? ಹ್ಞೂ ಕಣೆ, ನನ್ ಮದ್ವೆ ಕೆಲ್ಸ ಎಲ್ಲ ಅವರೇ ನೋಡ್ಕೋತಾರಂತೆ. ಅಷ್ಟೇ ಅಲ್ವೇ, ಈಗಾಗ್ಲೇ ಎಣ್ಣೆ ಟಿನ್ನು ತರಕಾರಿ ಎಲ್ಲ ತಗೊಂಡ್ ಬಂದಿದ್ದಾರೆ. ಅನು, ಇದು ಪಕ್ಕ DDLJನೆ. ಏನು? ಲೇ ಜಾಯಂಗೆ ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯಂಗೆ. ಶಾರುಖ್ ಖಾನ್ ಕೂಡ ಹೀಗೆ ಕಾಜಲ್ ಮದ್ವೆಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಕೊನೆಗೆ ಕಾಜಲ್ನೇ ಮದ್ವೆ ಆಗ್ಬಿಡ್ತಾನೆ. ಲೇ, ಅದು ಸಿನಿಮಾ ಕಣೆ. ನಿನ್ ಕತೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿದೆ ನೋಡು. ಎಲ್ಲಾನು ನೀನು ಮನ್ಸಲ್ಲೇ ಇಟ್ಕೊಂಡು ಒದ್ದಾಡಿದ್ರೆ ಆಗಲ್ಲ. ಏನೇ ಇದ್ರು ಪಟ ಅಂತ ಆರ್ಯ ಸರ್ನೇ ಕೇಳ್ಬಿಡು. ಏನಂತ? ಸರ್, ನನ್ ಮನ್ಸಲ್ಲೇನಿದ್ಯೋ ಅದೇ ನಿಮ್ ಮನ್ಸಲ್ಲೂ ಇದ್ಯಾ ಅಂತ. ಅದೇಗೆ ಆಗುತ್ತೆ? ನಾನ್ ಮೀರಾ ಮ್ಯಾಮಗ್ ಮಾತು ಕೊಟ್ಟಿದ್ದೀನಿ. ಏನು? ಮೀರಾ ಮ್ಯಾಮ? ಹ್ಞೂ ಕಣೆ, ಇನ್ಮೇಲೆ ಆರ್ಯ ಸರ್ ಹತ್ರ ಮಾತಾಡಲ್ಲ ಅಂತ ಹೇಳಿನೇ ನಾನು ಅವ್ರ ಹತ್ರ ದುಡ್ಡು ತಗೊಂಡಿದ್ದು. ನೀನ್ ಎಲ್ಲಾರ್ಗು ಮಾತ್ ಕೊಡೋದ್ರಲ್ಲೇ ಇರು. ಇಲ್ಲಿ ಸಂಪತ್ನ ಮದ್ವೆ ಆಗ್ತೀನಿ ಅಂತ ಆರ್ಯ ಸರ್ ಮಾತ್ ಕೊಟ್ಟಿದ್ಯಾ, ಆರ್ಯ ಸರ್ನೇ ಮಾತಾಡ್ಸಲ್ಲ ಅಂತ ಮೀರಾ ಮ್ಯಾಮ್ ಮಾತ್ ಕೊಟ್ಟಿದ್ಯಾ. ಒಳ್ಳೆ ಹುಡುಗಿ ಕಣೆ ನೀನು. ಈಗಿರೋದು ಒಂದೇ ದಾರಿ, ನೀನೇ ಹೋಗಿ ಆರ್ಯ ಸರ್ ಹತ್ರ ಕೇಳ್ಬಿಡು. ಹಾಗಂತ್ಯಾ? ಹ್ಞೂ, ಎಲ್ರೂ ಇದ್ದಾಗ ಬೇಡ, ಒಂಟಿಯಾಗಿ ಸಿಗ್ತಾರಲ್ಲ ಹಾಗೆ ಕೇಳು. ಚಿಂತೆ ಮಾಡ್ಬೇಡ. DDLJ ಮೂವಿಲಿ ಶಾರುಖ್ ಖಾನ್ ಏನ್ ಹೇಳಿದಾರ ಗೊತ್ತಾ? ನಾವ್ ಯಾವಾಗ್ಲಾದ್ರೂ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಿದ್ರೆ ಮನ್ಸಿನ ಮಾತ್ ಕೇಳ್ಬೇಕಂತೆ. ಯಾಕಂದ್ರೆ ಮನ್ಸು ಯಾವತ್ತೂ ಸುಳ್ಳು ಹೇಳಲ್ಲ. ಲೇ, ಅದು ಶಾರುಖ್ ಅಲ್ವೇ? ನಾವ್ ಅಪ್ಪನೂ ಅದೇ ಹೇಳ್ತಾರೆ. ಹ್ಞೂ ಸರಿ ಬಂಗಾರ, ನೀನ್ ಹೋಗಿ ಮನ್ಸಾರೆ ಹೇಳು, ಹೋಗು. ಸರ್, ಥ್ಯಾಂಕ್ ಯು ಸರ್. ಈ ಪುಷ್ಪ ಮಾಡಿರೋ ಶುಂಠಿ ಟೀ ಅಂದ್ರೆ ಇಡೀ ವಟಾರಕ್ಕೆ ಫುಲ್ ಫೇಮಸ್ಸು. ಅದೊಂದು ಮಾತನ್ನ ನಾನು ಒಪ್ತೀನಿ ಸರ್. ಮದುವೆಗೆ ಮುಂಚೆ ಇವಳನ್ನ ನೋಡಕ್ಕೆ ಅಂತ ಹೋಗಿದ್ದೆ. ಟೀ ಕುಡ್ದೆ ಸರ್, ಹುಡುಗಿ ಓಕೆ ಅಂದೆ. ಆಮೇಲೆ ಇವಳನ್ನ ನೋಡಿದ್ದು. ಸುಬ್ಬು, ಇವ್ರಿಗೆ ಮಾತಾಡೋದಿಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವ್ರಿಗೆ ಸುಬ್ಬು ಅಂತ ಹೆಸರಿಡ್ಬಾರ್ದಾಗಿತ್ತು, ಕೊಬ್ಬು ಅಂತ ಇಡ್ಬೇಕಿತ್ತು. ಸರ್, ಟೀ ಕುಡಿಯೋದು ಒಂದು ಕ್ರಮ ಇದೆ ಗೊತ್ತಾ ನಿಮ್ಗೆ? ಗೊತ್ತು. ನಾವು ಟೀ ಕುಡಿತಾ ಇದೀವಿ ಅನ್ನೋದು ನಮ್ ಕಿವಿಗೂ ಗೊತ್ತಾಗಬೇಕು ಅಲ್ವಾ? ವಾರೇ ವಾ, ತಿಳ್ಕೊಂಬಿಟ್ಟಿದ್ದೀರಾ? ಸುಬ್ಬು, ಸಾರ್ಗೆ ಇನ್ನೂ ಏನೇನು ಹೇಳ್ಕೊಡ್ತೀಯಾ? ಅವರೇ ಹೇಳಿಲ್ವೇನೆ, ಅವರು ನಮ್ಮ ತರನೇ ಬೆಳೆದು ಬಂದಿದ್ದು ಅಂತ. ಸರಿ ಸರಿ, ಅಂಗಡಿಗೆ ಹೋಗ್ಬೇಕು ಸೀರೆ ತರಕ್ಕೆ, ಬೇಗ ಬೇಗ. ಓ, ಅದು ಒಂದಿದೆ ಅಲ್ವಾ? ಸುಬ್ಬು, ನೀನ್ ಮನೇಲೇ ಇರು, ಸಾರು ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ. ಆಗುತ್ತಲ್ಲ ಸರ್? ಸರಿ. ಅಮ್ಮ, ಸರ್ ಎಲ್ಲೂ ಬರಲ್ಲ. ಸರ್ನ ಅಂಗಡಿ ಕರ್ಕೊಂಡವ್ರೆ ನ್ಯೂಸ್ ಆಗುತ್ತೆ. ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತು ತಾನೆ. ಅನು, ಮಾರ್ಕೆಟ್ಗೆ ಹೋಗಿರ್ಲಿಲ್ವಾ? ಅನು, ಪರವಾಗಿಲ್ಲ, ಐ ವಿಲ್ ಮ್ಯಾನೇಜ್. ಏನು ಬೇಕಾಗಿಲ್ಲ. ಅಪ್ಪ, ನೀವು ಅಮ್ಮನ್ ಕರ್ಕೊಂಡು ಹೋಗಿ. ಆರ್ಯ ಸರ್ ಮನೇಲೇ ಇರ್ಲಿ. ಹೇಗೂ ಧೂಳು ಹೊಡೆದು ಕೆಲಸ ಮಾಡೋದಿದೆ ಅಲ್ವಾ? ಅನು, ಆರ್ಯ ಸರ್ ಕೈಯಲ್ಲಿ ಧೂಳು ಹೊಡಿಸ್ತೀನಿ. ಪರವಾಗಿಲ್ಲ ಸುಬ್ಬು ಅವರೇ, ಕೆಲಸ ಆದ್ಮೇಲೆ ಎಲ್ಲ ಒಂದೇ ತಾನೆ, ನಾನು ಮಾಡ್ತೀನಿ. ಅಪ್ಪ, ನೀವು ಹೋಗಿ, ಅವ್ರು ಕೆಲಸ ಮಾಡ್ತಾರೆ. ಪುಷ್ಪ, ಹೊಡೋಣವಾ? ಕಣಿ ಕೇಳಿ, ತಗೋ. ಇದು ತಗೋ.
ಸರ್ ಏನ್ ಮಾಡ್ತಿದ್ದೀರಾ? ಕೈ ಬಿಡಿ ಸರ್, ಕೈ ಬಿಡಿ. ಎಲ್ಲಾನು ಆಟನೇ ಅಲ್ವಾ ನಿಮ್ಗೆ? ಆಟನ? ಆಟನೇ. ನನ್ನ ಹತ್ರ ಒಂದು ಆಟ ಇದೆ, ಆಡ್ತೀರಾ? ನಾನ್ ಕೇಳೋ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಬೇಕು. ಏನದು? ಮಾಡ್ತೀರಾ? ಮಾಡ್ತೀನಿ. ನಾನ್ ಕೇಳೋದಕ್ಕೆ ಹೌದು ಅಥವಾ ಇಲ್ಲ ಎರಡರಲ್ಲಿ ಒಂದು ಮಾತ್ರ ಉತ್ತರ ಕೊಡ್ಬೇಕು. ಸರಿ. ನಾನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಹೌದು. ನಾನು ಸಂಪತ್ ಜೊತೆ ಮದುವೆ ಆದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಸುತ್ತಾ? ಹೌದು. ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ, ಹೌದಲ್ವಾ? ಹೌದು. ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ನಂಬ್ತೀರಾ? ಹೌದು. ಐ ಲವ್ ಯು ಅನ್ನೋದಕ್ಕಿಂತ ಐ ಟ್ರಸ್ಟ್ ಯು ಅನ್ನೋದಕ್ಕೆ ಹೆಚ್ಚು ಮಹತ್ವ ಇದೆ. ಹೌದು. ನಾನು ಈ ಮದುವೆನ ಇಷ್ಟ ಇಲ್ದಲೆ ಆಗ್ತಿದ್ದೀನಿ ಅನ್ನೋದು ಗೊತ್ತಾ? ಗೊತ್ತು. ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾ? ಹೇಳಿ ಸರ್, ಗೊತ್ತಾ? ಎಲ್ಲ ಪ್ರಶ್ನೆಗಳಿಗೂ ಹೌದು ಇಲ್ಲ ಅನ್ನೋ ಉತ್ತರ ಇರಲ್ಲ, ಅರ್ಥ ಮಾಡ್ಕೊ. ಇಲ್ಲ ಸರ್, ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ಎಲ್ಲದಕ್ಕೂ ಹೌದು ಅಂತ ಉತ್ತರ ಕೊಟ್ಟವರು ಈ ಒಂದ್ ಪ್ರಶ್ನೆಗೆ ಮಾತ್ರ ಯಾಕೇನು ಹೇಳ್ತಿಲ್ಲ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರೋದು ಒಳ್ಳೇದು. ನಾವು ಸೇರೋ ಜಾಗಕ್ಕಿಂತ ಮಾಡೋ ಪ್ರಯಾಣ ಸುಖ ಅನ್ನೋ ಹಾಗೆ. ಬರೋದನ್ನೆಲ್ಲ ಬರ ಮಾಡ್ಕೋಬೇಕು ಅಂತ ನೀನೇ ತಾನೇ ಹೇಳಿದ್ದು. ಕೆಲವೊಂದಕ್ಕೆ ಉತ್ತರ ಸಿಕ್ಕಿದ ತಕ್ಷಣ ಎಲ್ಲ ಮಾಯ ಆಗ್ಬಿಡುತ್ತೆ. ಜೊತೆಲಿರೋ ಸಮಯ ಮಾತ್ರ ಗಟ್ಟಿ. ಯಾವ ತಿರುವಲ್ಲಿ ಯಾರನ್ನ ಬಿಟ್ಟು ಯಾರನ್ನ ಸೇರ್ತೀವೋ ನಮಗೆ ಗೊತ್ತಿರಲ್ಲ.